ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನೀವು ಕಳೆದ ಕಂತನ್ನು ವೀಕ್ಷಣೆ ಮಾಡಿದರೆ ನಮ್ಮ ರೈತರಾಗಿರುವಂಥ ಶ್ರೀ ಭರಮಲಿಂಗಪ್ಪ ಅಸುಂಡಿ ಅವರು ಈ ಎಲೆಬಳ್ಳಿಯ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡುತ್ತಿದ್ದರು. ಅದರ ಮುಂದುವರೆದ ಭಾಗವಾದ ಇವತ್ತಿನ ಕಂತಿನಲ್ಲಿ ನಾವು ಈ ಎಲೆಬಳ್ಳಿಯನ್ನು ಇದಕ್ಕೆ ಸೂಕ್ತವಾಗಿರುವಂಥ ಮಣ್ಣು ಯಾವುದು, ಯಾವ ರೀತಿ ಇದಕ್ಕೆ ವಾತಾವರಣ ಇರಬೇಕು, ಅದರಲ್ಲೂ ಇವರು ಪಾಲಿಯೋಸಲ್ಲಿ ಬೆಳೆದಿದ್ದಾರೆ. ಈ ಪಾಲಿಯೋಸಲ್ಲಿ ಬೆಳೆದಿರೋದ್ರಿಂದ ಇದಕ್ಕೆ ನೀರಾವರಿ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದಾರೆ, ಗೊಬ್ಬರಗಳ ನಿರ್ವಹಣೆ ಏನು ಮಾಡ್ಕೊಂಡಿದ್ದಾರೆ, ಎಷ್ಟು ಇಳುವರಿ ಬರುತ್ತೆ, ಇಳುವರಿ ಬಂದರೆ ಎಷ್ಟು ಇವರು ಇದರಲ್ಲಿ ಆದಾಯವನ್ನು ಮಾಡ್ತಾ ಇದ್ದಾರೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್, ಇದಕ್ಕೆ ಇಂಥದ್ದೇ ಮಣ್ಣು, ಕರಿಮಣ್ಣು, ಕೆಂಪು ಮಣ್ಣು ಅಂತಲೇ ಏನಾದರೂ ಇದೆಯಾ? ಕೆಂಪು ಗೋಡು ಮಣ್ಣು ಬೇಕು ರೀ ಸರ್. ಅದು ಓಕೆ, ಕೆಂಪು ಮಣ್ಣು ಅಂದ್ರೆ ಇದು ಬಳ್ಳಿ ಎಲೆ, ಯಾಕಂದ್ರೆ ಈ ಸಣ್ಣ ಬೇರು ಇರೋದ್ರಿಂದ ಇದಕ್ಕೆ ನೀರು ನಿಂತರ ಬೇಕಾದ್ರೆ ನೀರು ಇಲ್ದಂಗೆ ಒಂದು ತಿಂಗಳು ಬೇಕಾದ್ರೆ ತಡಿತೈತೆ. ನೀರು ಜಾಸ್ತಿ ಆತಂದ್ರೆ ಒಂದು ವಾರನ ತಡೆಯಂಗಿಲ್ಲ ರೀ ಇದು. ಓಕೆ, ಅಂದ್ರೆ ಸರ್ ಸಣ್ಣ ಬೇರು ಇರ್ತೈತಲ್ರಿ, ಕೊಳತು ಬಿಡ್ತೈತೆ ರೀ. ಹಾಗಾಗಿ ಇದಕ್ಕೆ ಕೆಂಪು ನೀರು ಬಸ್ತು ಹೋಗುವಂಥ ಮಣ್ಣು ಇರ್ತೈತಲ್ರಿ, ಇಂಥ ಮಣ್ಣು ಭಾಳ ಉತ್ತಮ ರೀ. ಮೇನ್ ಇದಾರ್ರಿ, ಈ ಕರಿಯ ಮಣ್ಣಿನ್ಯಾಗ ಬಳ್ಳಿನ ಬೆಳೆದಲ್ರಿ ನಾವು ನೋಡ್ರಿ ಪ್ರಕಾರ. ಎಲ್ಲೇ ಬೆಳೆದ್ರು ಕೆಂಪು ಮಣ್ಣಲ್ಲೇ ಬಳ್ಳಿ ಬೆಳೆದಾರ್ರಿ. ಯಾಕಂದ್ರೆ ಕರಿಯ ಮಣ್ಣು ಅದು ಏನಾಗ್ಬಿಡ್ತೈತ್ರಿ ಸರ, ನೀರು ಜಾಸ್ತಿ ಆದ್ರೆ ರಾಡಿಯಾಗಿ ಉಸಿರಾಟಕ್ಕೆ ಬಳ್ಳಿಗೆ ಬೇರಿಗೆ ಇದಾಗಿ ಹಂಗೆ ಸಾಯ್ತೈತ್ರಿ. ಆಮೇಲೆ ಏನು ಮಾಡ್ತೈತ್ರಿ, ಸ್ವಲ್ಪ ನೀರು ಕಮ್ಮಿ ಆತಂದ್ರೆ ಹಿಂಗೆ ಬಿರಿ ಹೊಡಿತೈತಲ್ರಿ, ಬೇರು ಅಷ್ಟು ಹರಿದು ಬಿಡ್ತಾವ್ರಿ. ಓಕೆ, ಅದು ಒಂದು ಸ್ವಲ್ಪ ಅಂದರೆ ಶುಷ್ಕ ಅಂತ ಏನು ಹೇಳ್ತೀವಿ, ಒಣಗ್ತಂದ್ರೆ ಈಗ ನೀರು ಹಾಕಿದ್ರೆ ಫುಲ್ ಗಟ್ಟಿ ಆಗುತ್ತೆ. ಹ್ಞೂ ರೀ, ಪೂರ್ತಿ ಒಂದು ಸ್ವಲ್ಪ ಡ್ರೈ ಹಿಡಿದು ಒಣಗ್ತ ಜಾಸ್ತಿ ಅಂತಂದ್ರೆ ಕ್ರ್ಯಾಕ್ಸ್ ಬಂದು ಓಪನ್ ಆಗುತ್ತೆ. ಅದು ಬೇರ್ಗಳು ಮೇಲ್ಗಡೆ ಕಾಣಿಸ್ಕೊಳತ್ತೆ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ ಅದು ಬೇಡ ಅಂತ ಇದು ಕೊಟ್ರಿ. ಒಂದ್ ಸ್ವಲ್ಪ ಏನ್ರಿಪ್ಪ ಅಂತಂದ್ರೆ ಕೆಂಪು ಮಣ್ಣು, ನೀರು ನಿಲ್ಬಾರ್ದ್ರಿ, ನೀರು ಬಸ್ತು ಹೋಗುವಂತ ಮಣ್ಣು ಆದ್ರೆ ಭಾಳ ಸೂಕ್ತ ರೀ. ಇದು ಭಾಳ ಸೂಕ್ತ. ಅದು ನಮ್ದು ಈಗ ನಮ್ಮ ಭೂಮಿ ಐತಲ್ರಿ, ಕೆಂಪು ಮಣ್ಣು ಹೇಳಿ ಮಾಡಿಸಿದ ಭೂಮಿ ಇದ್ದಂಗೆ ಐತ್ರಿ ನಮಗೆ. ಹಾಂ ಸರ್, ಈಗ ನಾವು ನೋಡ್ದಂಗೆ ಸರ್, ಈಗ ಪಾಲಿಯೋಸಲ್ಲಿ ಆರ್ದ್ರತೆ ಜಾಸ್ತಿ ಆಗುತ್ತೆ ಸರ್, ಹ್ಯೂಮಿಡಿಟಿ ಚೆನ್ನಾಗಿ ಬರುತ್ತೆ. ಓಪನ್ ಫೀಲ್ಡಲ್ಲಿ ನೀವು ಹೇಳಿದ್ರಿ ಆಗಲೇ, ಚಳಿಗಾಲದಲ್ಲಿ ನಾವು ನೋಡ್ದಂಗೆ ಎಲೆ ಮುದ್ರದು, ಸ್ವಲ್ಪ ಹುಳುಗಳು ಬರೋದು, ಬಾಧೆ ಜಾಸ್ತಿ ಅಂತ ಹೇಳಿದ್ರಿ. ಆರ್ದ್ರತೆಗೆ ಇನ್ನೂ ಚೆನ್ನಾಗಿ ಬರುತ್ತಾ ಇದು ಹ್ಯೂಮಿಡಿಟಿಗೆ? ಚೆನ್ನಾಗೈತ್ರಿ ಸರ್. ಈಗ ಇಲ್ಲೆಲ್ಲ ಕೈಗೆ ನಾವು ನೋಡೋ ಪ್ರಕಾರ ಕೈ ಚೆನ್ನಾಗಿ ಹೊಡೆದೈತ್ರಿ. ಆಮ್ಯಾಕ ಎಲಿನ ಸಾಪ್ ಐತ್ರಿ. ಆಮ್ಯಾಕ ರೇಟ್ ಸುಮಾರು ಒಂದು ಈಗ ಓಪನ್ ಫೀಲ್ಡ್ಗೆ ಇಲ್ಲಿಗೆ ಲೆಕ್ಕ ಹಾಕಿದ್ರೆ ಒಂದು 5,000-8,000 ಮಟನೂ ಡಿಫ್ರೆನ್ಸ್ ಆಗತ್ತೆ ಒಂದು ಪೆಂಡಿ. ಆದ್ರೂ ನಾವು ಏನು ಇಲ್ಲಿ ಒಳಗೆ ಏನು ಮಾಡಿದೇವ್ರಿ ಸರ, ಈ ಪಾಲಿಯೋಸ್ ಒಳಗೆ ಜಾಸ್ತಿ ಹೈ ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ ನಾವೇನು ಮಾಡಿದ್ವಿ ರೀ, ಮೈಕ್ರೋಜೆಟ್ ಕೊಟ್ಟವ್ರಿಗೆ. ಓಕೆ, ಅದು ಹೈ ಟೆಂಪ್ರೇಚರ್ ಕಂಟ್ರೋಲ್ ಮಾಡಕ್ಕೆ ಸುಮಾರು 2 ದಿವಸಕ್ಕೆ ಬೇಡ, 1 ದಿವಸಕ್ಕೆ ಒಂದು 5 ನಿಮಿಷ ರೀ, ಜಸ್ಟ್ ಮೈಕ್ರೋಜೆಟ್ ಚಲೋ ಮಾಡಿಬಿಟ್ರಿ, ಎಲ್ಲ ಕೋಲ್ಡ್ ಆಗಿ ಎಲಿ ಎಲ್ಲ ಕ್ಲೀನ್ ಆಗಿಬಿಡ್ತೈತೆ. ಓಕೆ, ಅದು ಬೇರೆ ಈ ರಾಣಿಬೆನ್ನೂರು ಭಾಗ ಬಿಸಿಲು ಬೇರೆ ಜಾಸ್ತಿ ಇದರಲ್ಲಿ. ಹಾಗಾಗಿ ನೀವು ಅದಕ್ಕೆ ಸ್ವಲ್ಪ ವಾತಾವರಣ ಮ್ಯಾನೇಜ್ ಮಾಡೋದಕ್ಕೆ ಮೈಕ್ರೋಜೆಟ್ಗಳನ್ನು ಕೂಡ ನೀವು ಹಾಕೊಂಡಿದ್ದೀರಿ. ಹೌದ್ರಿ. ಓಕೆ ಸರ್, ಈಗ ನೀವು ಹಾಕಿರೋ ತಳಿ ಯಾವುದು ಸರ್? ಇದು ನಮ್ದು ಕರಿಯಲಿ ರೀ. ಕರಿಯಲಿ ಸರ್. ಈ ಕರಿಯಲಿಗೂ ಮತ್ತೆ ಅಂಬಾಡಿ ಜಾಸ್ತಿ ಬೆಳಿತಾರೆ ಸರ್, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಆಗುತ್ತೆ ಅಂದ್ರೆ ಸರ್, ಅಂಬಾಡಿ ಸ್ವಲ್ಪ ಅದು ಸಣ್ಣ ಬರ್ತೈತ್ರಿ ಒಂದು, ಆಮೇಲೆ ಎಳ್ನೇದು ಸಿಹಿ ಬರ್ತೈತ್ರಿ ಅದು. ಹೌದು ಸರ್, ಈಗ ನಾನು ತಿಂದೆ, ಪೂರಾ ಗಂಟಲು ಸಿಹಿ ಬರ್ತೈತಿ. ಇದು ನಮ್ದು ಏನಾಗತ್ತೆ ಅಂದ್ರೆ ಕರಿಯಲ್ಲಿ ಕಾಕ್ ಬರ್ತೈತ್ರಿ, ಸೈಜ್ ಬರ್ತೈತಿ. ಆಮೇಲೆ ಇದು ಸ್ವಲ್ಪ ತಂಬಾಕ ಯೂಸ್ ಮಾಡ್ರೆ ಇದನ್ನ ಜಾಸ್ತಿ ಹಾಕ್ತಾರ್ರಿ ತಿನ್ನಾಕ. ಅದು ತಂಬಾಕ ತಿನ್ನಕ್ಕೆ ಅಷ್ಟು ಇದು ಆಗೋದಲ್ರಿ ಅದು. ಇದು ಸ್ವಲ್ಪ ಇದನ್ನ ಹಾಕ್ಯಂದೆ ಅಂದ್ರೆ ಖಾರ ಟೇಸ್ಟ್ ಇದು ಬರ್ತೈತ್ರಿ. ಅದಂಗ ರೈತರು ಹಳ್ಳಿ ವಾಡಿಕೆಯಲ್ಲಿ ಹೇಳ್ತಾರ್ರಿ, ಅಂಬಾಡಿ ಅದೇ ಅಂದ್ರೆ ಜಲ್ದಿ ಕರಗ್ತೈತಿ ಬಾಯಾಗ, ಇದು ಆದ ಅಂದ್ರೆ ತಿನ್ನಬೇಕಾರ ಉಳಿತೈತಿ ಗಂಟಲ್ದಾಗ. ಈಗ ನಾನು ತಿಂದಿನಿ ಸರ್, ಗಂಟ್ಲ ನನಗೆ ಇನ್ನೂ ಐತಿ, ಜಲ್ದಿ ಕರಗದಲ್ಲಿ ಎಲಿ ಅಂತಾರ್ರಿ. ಹಂಗಾಗಿ ಆಮ್ಯಾಕ ಇಲ್ಲಿ ನಮ್ಮ ಲೋಕಲ್ ಇದಕ್ಕೆ ಜಾಸ್ತಿ ಡಿಮಾಂಡ್ ಇರೋದ್ರಿ. ಓಕೆ, ಇದಕ್ಕೆ ಡಿಮಾಂಡ್, ಕರಿಬಳ್ಳಿಗೆ ಡಿಮಾಂಡ್ ಇರೋದ್ರಿ. ಹಂಗಾಗಿ ನಾವು ಅಂಬಾಡಿ ಹಾಕ್ಬೇಕಂತ ವಿಚಾರ ಮಾಡಿದ್ವಿ ರೀ. ಆದ್ರೆ ಇಲ್ಲೇ ಇದಕ್ಕೆ ಜಾಸ್ತಿ ನಮ್ಮ ರಾಣೆಬೆನ್ನೂರು ಮಾರ್ಕೆಟ್ಗೆ ಇದಕ್ಕೆ ಡಿಮಾಂಡ್ ಇರೋದ್ರಿಂದ ರೀ, ನಾವು ಅದಕ್ಕೆ ಈ ಕರಿಯ ಬಳ್ಳಿನ ಆಯ್ಕೆ ಮಾಡಿಕೊಂಡು. ಸರಿ ಸರ್, ಇದು ಹೆಂಗೆ ಸರ್, ಇದ್ರ ಬೆಳವಣಿಗೆ ಹೆಂಗೆ? ಕರಿಬಳ್ಳಿದು ಫಾಸ್ಟಾಗಿ ಬೆಳೆಯುತ್ತಾ ಅಥವಾ ಹೆಂಗೆ, ಜಾಸ್ತಿ ಎಲೆ ಬರುತ್ತಾ ಹೆಂಗೆ, ಅಥವಾ ಅಗಲ ಜಾಸ್ತಿ ಬರುತ್ತಾ, ಏನು ಈ ಎಲೆ ವಿಶೇಷತೆ ಏನು ಅಂತ? ಇದು ನೋಡ್ರಿ ಸರ್, ಬರುತ್ತಾ, ದಪ್ಪ ಬರುತ್ತಾ?
ಕಲರ್ದು ಏನಾದರೂ ಇದು ಮೇನ್ ಸರ ಇದ್ರಾಗ ಬಳ್ಳಿ ಕಟ್ಟೋದು ಒಂದು ಮೇನ್ ರೀ. ಹಾಂ, ಬಳ್ಳಿ ಕಟ್ಟೋಡ ಏನು ಇರ್ತೈತಲ್ರಿ, ಯಾವ ಬಳ್ಳಿ ಕಟ್ಬೇಕು, ಯಾವ ಬಳ್ಳಿ ಇಲ್ಲ, ಆಮ್ಯಾಗ ಆ ಬಳ್ಳಿ ಕ್ಲೀನಾಗಿ ಕಟ್ಟೋದ್ರದ್ದ ಒಂದು. ಎರಡನೇದು ಇದಕ್ಕೆ ಮೇನ್ ಸಗಣಿ ಗೊಬ್ಬರ ಜಾಸ್ತಿ ಬೇಕ್ರಿ ಸರ್. ಹಾಕೋದ್ರದ್ದ ಬಳ್ಳಿ ಚೆನ್ನಾಗಿ ಕಟ್ಟೋಡ ಏನು ಇರ್ತೈತಲ್ರಿ, ಹಂಗೆ ಕಟ್ಟಿದ್ರೆ ಭಾಳ ಚೆನ್ನಾಗಿ ಬರ್ತೈತ್ರಿ ಇದು. ಈಗ ಕರಿಯಲ್ಲಿ ಏನೈತಲ್ರಿ, ಈಗ ರಾಣೆಬೆನ್ನೂರು ಮಾರ್ಕೆಟ್ಗೆ ಒಳ್ಳೆ ರೇಟ್ ಬರಕತೈತ್ರಿ. ಇದು ಸುಮಾರು ಬೆಳವಣಿಗೆ ಹೆಂಗಂದೆ ಅಂದ್ರೆ ಒಂದು ವರ್ಷದ ಮಟ್ಟ ಅನ್ನೋದಕ್ಕೆ 12-13 ತಿಂಗಳಿಗೆ 14 ಫೂಟ್ ಹೋಗ್ಬಿಡ್ತೈತೆ ರೀ. ಓಕೆ, ಅಲ್ಲಿ ನಾವೇನು ಮಾಡ್ತೇವೆ ರೀ, ಸುಮಾರು ಒಂದು 6 ಫೂಟ್ ಮತ್ತು ಬಾಜು ಒಂದು ಗುಂಡಿ ಹೊಡೆದ್ರಿ 2 ಫೂಟ್ 4 ಬಳ್ಳಿ ತಗೊಂಬಂದು ಅಲ್ಲಿ ಒಂದು ಸುತ್ತೋರ್ಲು ಹಿಂಗೆ ರೌಂಡ್ ಹಾಕಿ ಮತ್ತು ಅದ ಮುಂಡಿಗೆ ಮತ್ತು ಹಿಂಗೆ ಎಬ್ಬಿಸ್ತೇವ್ರಿ. ಮತ್ತು ಅದಕ್ಕೆ ಕಂಟಿನ್ಯೂ ಆಗಿ ಕೈ ಹೊಡ್ಕೊಂತ ಅವಾಗ ಬಳ್ಳಿ ಕಟ್ಕೊಂತ ಹೋಗ್ತಾರೆ ರೀ. ಅದು ಕೈ ಹೊಡ್ಕೊಂತ ಮತ್ತು ಸುಮಾರು 12-13 ತಿಂಗಳ ಹೋದೆ ಅಂದ್ರೆ ಅಲ್ಲಿ ಮತ್ತೆ ಅಲ್ಲಿಗೆ ಎಂಡ್ ಹಾಕತ್ತಲ್ರಿ, ಅಲ್ಲಿ ಕೈ ಹಾರಕ್ಕೆ ಕಟ್ ಮಾಡಿದಪ್ಪ ಅಂದ್ರೆ ಚಿಗರ್ ಅಲ್ಲಿ ನಿಲ್ತೈತ್ರಿ. ಮತ್ತು 14 ತಿಂಗಳ ಅನ್ನೋದಕ್ಕೆ ಬೆಳಿ ತೊಗೊಂತಾರೆ. ಇದು ಒಂಥರ ಸ್ಪೆಷಲ್ ಪ್ರಾಕ್ಟೀಸ್ ಅಂತಾನೆ ಹೇಳ್ಬೋದು. ಒಂದು 13-14 ತಿಂಗಳಿಗೆ ಬಳ್ಳಿನ ಇಳಿಸೋದು, ಮತ್ತೆ ಅದರಿಂದ ಒಡೆದು ಬಂದಿರೋದನ್ನ ಮತ್ತೆ ಹಬ್ಬಿಸ್ಕೊಂತ ಹೋಗೋದು. ಇದನ್ನ ಹೊರಗಾದೆ ಅಂದ್ರೆ ಸರ ಸುಮಾರು 12 ತಿಂಗಳು 13 ತಿಂಗಳಿಗೆ ಮಾಡಲೇಬೇಕ್ರಿ. ಇಲ್ಲಿ ನನ್ನ ಪ್ರಕಾರ ರೀ, ನಾನು ಟ್ರಯಲ್ ಮಾಡಿದ್ದು ಪ್ರಕಾರ ಇಲ್ಲಿ ಸುಮಾರು 2 ವರ್ಷ ಆದ್ರೆ ಬಳ್ಳಿ ಇಳಿಸ್ಲಿಕ್ಕೆ ನಡಿತೈತೆ ರೀ. ಓಕೆ, ಯಾಕಂದ್ರೆ ರೀ ಇಲ್ಲಿ ಏನಾಗಿರ್ತೈತಿ ಅಂದ್ರೆ ರೀ, ಕಾಡು ಜಾತಿ ಗಿಡ ಇಲ್ಲಲ್ರಿ, ಏನು ಬಳ್ಳಿದ ಆಹಾರ ತಿನ್ನಂಗಲ್ರಿ. ಅಲ್ಲಿ ಏನಾಗ್ಬಿಡ್ತೈತೆ ರೀ ಸರ, ಹಾರ ಕಮ್ಮಿ ಆಗತ್ತಿಗೆ ಅರ್ಧದ ಕೆಳಗೆ ಎಲಿ ಸಣ್ಣ ಹುಟ್ಟಾಕತ್ತೈತೆ ರೀ. ಓಕೆ, ಸುಮಾರು 8 ತಿಂಗಳ 10 ತಿಂಗಳ ಆಗತ್ತಿಗೆ ಅರ್ಧದ ಮ್ಯಾಗಳದ ಎಲಿ ಸೈಜ್ ಬರ್ತೈತೆ. ಅಂದ್ರೆ ನೀವು ಅರ್ಧ ಕ್ವಾಲಿಟಿ ಮೇಲಿಂದೇ ಚೇಂಜ್ ಆಗ್ತೈತಿ, ಕೆಳಗಿಂದ ಅದಕ್ಕೆ ಏನ್ ಮಾಡ್ತಾರ್ರಿ, ಆ ಕ್ವಾಲಿಟಿ ಚೇಂಜ್ ಆಗಲ್ಲಿವರೆಗೆ ಅದನ್ನ ಪೂರ್ತಿ ಎಲ್ಲ ಸೋಸಿರಿ ಕೆಳಗೆ ಬಳ್ಳಿ ತಗೊಂಡ್ ಮತ್ತೆ ಕ್ವಾಲಿಟಿ ಎಲ್ಲಿ ಬರಲಿ ಅಂದ ಜಲ್ದಿ ಇಳಿಸ್ತಾರೆ. ಅದನ್ನ ಸುಮಾರು 1 ವರ್ಷಕ್ಕಂತ ಇಳಿಸ್ತಾರೆ. ಇದು ನನ್ನ ಪ್ರಕಾರ ನಾವು ಟ್ರಯಲ್ ಮಾಡಿ ಏನು ಒಂದು 20 ಬಳ್ಳಿ ಇಟ್ಟಿದ್ವಲ್ರಿ, ಸುಮಾರು 5 ವರ್ಷ ಆದ್ರೂ ಬಳ್ಳಿ ಇಳಿವಲ್ರಿ ಅದನ್ನ. ಓಕೆ, ಇಳಿಸೇ ಅಲ್ರಿ, ಕಂಟಿನ್ಯೂ ಆಗಿ ಅದೇನು ಒಂದು 14 ಫೂಟ್ ಇತ್ತಲ್ರಿ, ಅಲ್ಲಿಗೆ ಯಾವಾಗ ಕೈ ಹುಟ್ಟಿತ್ರಿ ಆ ಕೈ ಹರ ಕಟ್ ಮಾಡೋದು, ಸುಮ್ಮನೆ ಎಲಿ ಕೊಯ್ಕೊನೋದು ಮಾಡಿರಿ. ಓಕೆ, ನೋಡೋಣ ಅದೊಂದು ಟ್ರಯಲ್ ಅಂದ. ಆವಾಗ ಸುಮಾರು ಬುಡಾನು ದಪ್ಪ ಆತ್ರಿ ಎಲ್ಲ ಆತು. ಇದು ನನ್ನ ಪ್ರಕಾರ ಈಗ ಇದು ಒಳಗೆ ಹಾರ ಜಾಸ್ತಿ ಇರೋದ್ರಿಂದ ಒಂದೇ ಸೈಜ್ ಎಲಿ ಬರಕತ್ತಿದ್ರ. ಅದೇನು 5 ವರ್ಷ ಬಳ್ಳಿ ಇಳಿಲಿಕ್ರು ಒಂದೋ ಸೈಜ್ ಎಲಿ ಬಂದೈತ್ರಿ. ಅದು ಮ್ಯಾಗಳದ ಹಿಡಿದು ಕೆಳಗಲ್ ಮಟನ. ಆದ್ರೆ ಈಗ ನಾವೇನು ನಾವೇನು ಡಿಸ್ಕಷನ್ ಮಾಡಿದ್ವಿ, ಸುಮ್ಮನೆ 13 ತಿಂಗಳು 14 ತಿಂಗಳಿಗೆ ಬಳ್ಳಿ ಇಳಿಸೋದ್ರಿಂದ ನಮಗೆ ಇಳಿಸೋ ಕಾಸ್ಟ್ ಜಾಸ್ತಿ ಆಗ್ತದೆ ಸರ್. ಅದ್ರಾಗ ಅನುಭವದಿರಬೇಕು, ಬಳ್ಳಿ ಚೆನ್ನಾಗಿ ಬೇಕು, ಅರ್ಧ ಬಂಡವಾಳ ಹೋಗ್ತದ್ರಿ. ಸುಮಾರು ಒಂದು 18 ತಿಂಗಳ ಮೇಲೆ ಇಳಿಸಿದ್ರ ಅಂದ್ರೆ ಸ್ವಲ್ಪ ಕೈ ಹಾರ ಕಟ್ ಮಾಡ್ಕೊಂತ ಬಳ್ಳಿ ನಿಲ್ಲಿಸಿದ್ರ ನಿಧಾನಕ್ಕೆ ಹೋಗ್ತದ್ರಿ. ಅದು ನಾವೇನು ಕಟ್ಟೋದ್ರ ಮೇಲೆ ಡಿಪೆಂಡ್ ಇರ್ತದ್ರಿ. ಅದು ಹಂಗಾಗಿ ಕಟ್ಕೊಂತ ಹೋದ್ರೆ ಜಲ್ದಿ ಹೋಗ್ತದ್ರಿ. ಸ್ವಲ್ಪ ಕೈ ಹಾರಕ್ ಮಾಡ್ಕೊಂತ ಹೋದ್ರೆ ಎಲಿ ಜಾಸ್ತಿ ಬಿಡ್ಕೊಂತ ಸೈಜ್ ಹಾಕ್ಯಂತ ಅದು ಮೇಲಿಂದ ಲೇಟ್ ಇಲ್ಲತ್ತೆ, ಸೈಡಿಂದ ಒಂದು ಸ್ವಲ್ಪ ಎಲಿ ಸೈಜ್ ಆಗ್ತೈತ್ರಿ. ಮತ್ತು ಸೈಡ್ ಕೈ ಕಿತ್ತು ಮತ್ತೆ ಚಿಗುರು ಬಂದು ಮತ್ತೆ ಕೈ ಕೇಳ್ಬೇಕ್ರಿ. ಅದು ಸ್ವಲ್ಪ ಮತ್ತೆ 1 ತಿಂಗಳು 2 ತಿಂಗಳು ಲೇಟ್ ಆಗ್ತೈತ್ರಿ ಸರ್. ಹಂಗಾಗಿ ನಮ್ದು ಇಲ್ಲೇನ್ರಿ ಕೆಳಗ್ಲದ್ದ ಅಪ್ ಟು ಮ್ಯಾಗಳ ಮಟ್ಟ ಒಂದೇ ಸೈಜ್. ಇಲ್ಲೇನು ಕಾಡು ಜಾತಿ ಇದಿಲ್ಲಲ್ರಿ, ಗೊಬ್ಬರ ಸಮ ಪ್ರಮಾಣ ಎಲ್ಲದಕ್ಕೆ ಸಿಗೋದ್ರದ್ದು ಕೆಳಗೆ ಒಂದೇ ಸೈಜ್ ಬರಕತ್ತೈತ್ರಿ, ಮೇಲೆ ಒಂದೇ ಸೈಜ್ ಬರಕತ್ತೈತ್ರಿ. ಅದಕ್ಕೆ ನಾವು 1.5 ವರ್ಷಕ್ಕೆ ಇಳಿಸೋಣ, 18 ತಿಂಗಳಿಗೆ ಇಳಿಸೋಣ ಅಂತ ನಾವು ಹಂಗ ಪ್ಲಾನ್ ಮಾಡಿದ್ರಿ. ಓಕೆ, ನೀವು ಹೇಳಿದ್ರಿ ಇದು ಅದು ಇನ್ನೂ 14 ತಿಂಗಳದಿದೆ, ಇನ್ನೂ 4 ತಿಂಗಳು ಹೋಗ್ಲಿ ಅಂತ ಬಿಟ್ಟಿದ್ರಿ ಸದ್ಯಕ್ಕೆ. ಇಲ್ರಿ, ಈಗ ಫಸ್ಟಿಗೆ ಏನು ಮಾಡಿದ್ವಿ ರೀ ನಾವು, ಏನು 2 ಬಳ್ಳಿ ಹಾಕಿದ್ವಿ ರೀ ಕಟ್ಟಿಂಗ. ಅದು 2 ಗರಿ ಬಂದತ್ ರೀ. ಸ್ವಲ್ಪ ಏನು 14 ಫೂಟು ಬಿಡ್ಲಿಲ್ಲ ರೀ ನಾವು. ಸುಮಾರು ಒಂದು 8 ತಿಂಗಳಿಗೆ ಮತ್ತೆ ಬಳ್ಳಿ ಇಳಿಸ್ಕೊಂಡ್ರಿ. 8 ತಿಂಗಳಿಗೆ ಅಂದ್ರೆ ಸ್ವಲ್ಪ ಗುಂಡಿ ಹೊಡೆದ ಅಂದ್ರೆ ರೌಂಡ್ ಹಾಕಿದೆ ಅಂದ್ರೆ ರೀ ಬಳ್ಳಿ ಬೇರೆ ಪ್ರಮಾಣ ಜಾಸ್ತಿ ಆಗ್ತೈತಿ ಅಂದಾಗ ಗ್ರೋತ್. ಈಗ ಬಳ್ಳಿ ಇಳಿವಿ ಸುಮಾರು ಒಂದು 8 ತಿಂಗಳು ಆಗೈತೆ ರೀ. ಈಗ ಓಕೆ, ಇನ್ನೂ ಒಂದು 10 ತಿಂಗಳ ಮಟ್ಟ ಬೇಡ ಅಂತಾರೆ ಈಗ. ಈಗ ಎಲ್ಲಿ ಕೊಯ್ಯಾಕತ್ತೇವ್ರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.
ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಸರ್, ಈಗ ನಾನು ನೋಡ್ತಿರ್ಬೇಕಾದ್ರೆ, ನಾನು ತೋಟ ತಿರುಗಾಡ್ತಿರ್ಬೇಕಾದ್ರೆ ನನಗೆ ಇಲ್ಲಿ ಒಂದೇ ಗಿಡದಲ್ಲಿ 2 ರೀತಿ ಎಲೆಗಳು ಕಂಡು ಸರ್. ಒಂದು ಫುಲ್ಲು ಡಾರ್ಕ್ ಏನಂತೀವಿ, ಒಂದು ಹಸಿರು ಮತ್ತು ಕರಿ ಮಿಶ್ರಣದಿತ್ತು. ಇನ್ನೊಂದು ಕೈ ಹೊಡೆದು ಹೊರಗಡೆ ತಿಳಿ ಹಸಿರು ಕಲರ್ದು ಒಂದಿತ್ತು. ಅದು ಏನು ಅಂತ ಸರ್? ಹಂಗೆ ಇದಕ್ಕೆ ಏನಂತಾರ್ರಿ ಅಂದ್ರೆ ಸರ, ಇದು ತಲಾ ರೀ. ಓಕೆ, ತಲಾ. ಈ ಎಲೆ ಇದು ಬಳ್ಳಿ ಜೊತೆಗೆ ಬಳ್ಳಿ ಏನಿರ್ತದಲ್ರಿ, ಇದಕ್ಕೆ ಅಂಟಿಗೆಂದು ಎಲಿ ಬಿಡ್ತದ್ರಿ ಇದು. ಓಕೆ, ಬಳ್ಳಿ ಬೆಳೀತದಲ್ಲ, ಬೆಳಿ ಅಂಟ್ಕೊಂಡೆ ತಲಾ ಅಂತೇಳಿ ಹೊರಗೆ ಬರ್ತದ್ರಿ. ನಾನು ಡಾರ್ಕ್ ಕಲರ್ದು ಏನ್ ಹೇಳಿದೆ, ಫುಲ್ ಗಾಢ ಬಣ್ಣದ ಹಸಿರು ಕಲರ್ ರೀ. ಇದು ಕೊಯ್ಯಾಕ್ ಬರಂಗಿಲ್ರಿ ಸರ್. ಇದು ಸುಮಾರು 1 ವರ್ಷ ಆದ್ರೂ ಕೊಯ್ಯಾಕ್ ಬರಂಗಿಲ್ಲ. ಹಿಂಗ ಬಲ್ತ್ಕಂದ್ ಇದಕ್ಕೆ ಆಹಾರವಾಗಿ ಇದಕ್ಕೆ ಇರ್ತೈತ್ರಿ. ಇದ್ರ ಈ ಬಳ್ಳಿ ಒಳಗೆ ಒಂದು ಹಿಂಗೆ ಕಡ್ಡಿ ಟೈಪ್ ಬರ್ತೈತಿ ನೋಡ್ರಿ, ಇದು ಕೈ ಅಂತಾರ್ರಿ. ಇದು ಕೈ ಬಂದಾಗ ಇದ್ರ ಕುಟಲ್ ಏನು ಎಲಿ ಬರ್ತೈತಲ್ರಿ, ಇದನ್ನ ಅಷ್ಟ ಕೊಯ್ತೇವ್ರಿ ನಾವು. ಅದ್ರದ್ದು ವಾಣಿಜ್ಯಕ ಮಹತ್ವ ಇರೋದು ಕೈಯಿಂದ ಬರೋದು, ಅದು ಕೈಯಿಂದ ಬರೋದು ಅದರಿ. ಇದು ಏನೈತಲ್ರಿ, ಇದು ತಲಾ ಇಲ್ಲಿ ಕಂಟಿನ್ಯೂ ಇಲ್ಲೇ ಇರೋದ್ರಿ. ಅದ್ರದ್ದು ಏನು ಯೂಸ್ ಆಗತ್ತೆ ಸರ್? ಅದಕ್ಕೆ ಇದಕ್ಕೇನು ಇದರಿಂದ ಹಾರ ರೀ ಸಿಗ್ತದೆ. ಹಾರ ಉತ್ಪಾದನೆ ಮಾಡೋದಕ್ರಿ. ಆಮೇಲೆ ಎಲಿಯಿಂದ ಬರ್ತದ್ರಿ. ಇದನ್ನ ತಿನ್ನಾಕ, ಈ ಟೈಪ್ ಎಲಿ ತಿನ್ನಾಕ ಹೋದೆ ಅಂದ್ರೆ ನೀವು ಬಾಯಿ ಎಲ್ಲ ಫುಲ್ ಹೊಡಿತೈತ್ರಿ. ಅಂದ್ರೆ ಇದು ಫಸ್ಟಿಗೆ ಬರೋಣ ನನಗೆ ಗೊತ್ತಿರ್ಲಾರ್ದೆ ಬಾಯಿ ಇಟ್ಕೊಂಡೆ ಸರ್. ಆಕ್ಚುಲಿ ಇದ್ರ ಏನ್ರಿ, ಆಯಿಲ್ ಕಂಟೆಂಟ್ ಭಾಳ ಇರ್ತೈತ್ರಿ ಸರ್. ಅದ್ರಾಗ ಎಣ್ಣೆ ಅಂಶ ಭಾಳ ಇರ್ತೈತಿ. ಕಾಕ್ ಅಂಶ ಭಾಳ ಇರ್ತೈತಲ್ರಿ. ಇದನ್ನ ತಿನ್ನೋದ್ರಿಂದ ಬಾಯಿ ಭಾಳ ಖಾರ ಆಗಿ ಹೊಡಿತೈತ್ರಿ. ಆಮ್ಯಾಗ ತಿನ್ನಾಕ ಅಷ್ಟು ಮಿದು ಬರೋದಲ್ರಿ. ಮಿದು ಬರಲ್ಲ. ಆಮ್ಯಾಕ ಏನ ಜಸ್ಟ್ ತಲದೆಲಿನ ಅಂತ ಸೈಡ್ ಶೂಟ್ನೇ ಬಂದಾಗ ಅದನ್ನ ಏನು ತೆಗಿಯೋ ಹೊತ್ನಾಗ ಎಳೆ ಎಲಿ ಇರ್ತೈತ್ರಿ, ಅದು ತಲದೆಲಿ. ಅದನ್ನ ತಿಂದ್ರೆ ಅದು ಜಸ್ಟ್ ನಡಿತೈತ್ರಿ. ಅದನ್ನ ಅದ್ರ ಪೂರ್ತಿ ಇದಲ್ರಿ. ಅಂದ್ರ ಅದು ಆಕ್ಚುಲಿ ಏನಾಗತ್ರಿ, ಇದು ಈ ಬಳ್ಳಿ ಒಳಗ ಕೈ ಹೊಡಿಲಾರ್ದಾಗ ಒಂದೊಂದು ಏನ್ ಆಗಿಬಿಡ್ತಾವ್ರಿ, ಬಳ್ಳೆ ಬಂದ್ಬಿಡ್ತೈತ್ರಿ. ಮತ್ತೊಂದು ಬಳ್ಳಿ ಬರ್ತೈತಿ, ಅದು ತಲಾ ಅಂತವ್ರಿ. ತಲಾ ಕೈ ಹೊಡೆದಿದ್ದೆ ನಮಗೆ ಮೇನ್ ಇಂಪಾರ್ಟೆಂಟ್ ರೀ. ಅದು ತಲಾ ಅಂತವ್ರಿ. ಅದನ್ನ ಮುರಿದು ಹೋಗಿತೇವ್ರಿ. ಅದನ್ನ ತಲಾ ಮುರಿದೋಗ್ರಿ. ಅದ್ರೊಳಗೆ ಎಳೆ ಎಲಿ 1-2-3 ಸಿಗ್ತಾವ್ರಿ. ಬೇಕಾದ್ರೆ ಅವ್ನು ಯೂಸ್ ಮಾಡ್ತಾರೆ. ಸರ್, ಈಗ ಅದ್ರದ್ದು ಏನಾದ್ರು ಬೇರೆ ಕಡೆ ನೀವೇನೋ ಕರಾಚಿ ಅಂತ ಹೇಳ್ತಾ ಇದ್ರಿ ಅಂದ್ರೆ ಸರ್, ಅದು ಅವಾಗ ಏನಾಗ್ಬಿಡದ್ರಿ, ಈಗ ಜೂನ್-ಜುಲೈ ತಿಂಗಳ ಕಾರುಣಿವಿ ಮುಂದೆ ಅವಾಗೆಲ್ಲ ಮದುವೆ ಎಲ್ಲ ಬಂದ್ ಆಗ್ತದ್ವಲ್ರಿ ಸರ್. ಅವಾಗ ಹಿಂದ ಈಗ ಕೆಲವು ಕಡೆ ಕಳಿಸ್ತಾರಂತ್ರಿ. ಅವಾಗ ಒಂದು 2-3 ತಿಂಗಳ ಸುಮಾರು ಒಂದು ಪ್ಯಾಂಡಿಗೆ 1000-1500-2000 ರೂಪಾಯಿ ರೇಟ್ ಸಿಗೋವಂತ್ರಿ. ಈಗ ಮಾಡಿದ ಖರ್ಚು ಅವು ಇವು ಸಿಗೋದಲ್ಲ, ಎಲಿ ಕೊಯ್ಸಿದ್ದು ಇದು ಅಂತೇಳಿ ಹಂಗ ಕೈ ಬಿಡ್ರಿ. 2-3 ತಿಂಗಳ ಬಳ್ಳಿನ ಕಸು ಆಕತಿ ಅಂತೇಳಿ 2-3 ತಿಂಗಳ ಗಂಟ್ಲಿ ಬಳ್ಳಿ ಬಿಟ್ಟಾಗ ಇದು ಏನಾಗ್ಬಿಡದ್ರಿ, ಸ್ವಲ್ಪ ಭಾಳ ದಪ್ಪ ಹಾರ್ಡ್ ಆಗಿ ಬರೋದು. ಅದನ್ನು ಕೂಡ ಒಂದು 2 ತಿಂಗಳು ಬಿಟ್ಟು ಕೊಯ್ತಿದ್ರಿ ಸರ್. ಅದು ಕೊಯ್ದು ಇಲ್ಲೇ ರಾಣೆಬೆನ್ನೂರು ಮಾರ್ಕೆಟಿಗೆ ಹೋಗೋದ್ರಿ. ಅವ್ರು ಏನು ಮಾಡೋರಿ, ಇಲ್ಲಿಂದ ಕರಾಚಿ ಕಳ್ಸರ್ರಿ. ಆ ಎಲಿಗೆ ಕರಾಚಿ ಎಲಿ ಅಂತನ ಹೆಸರು ರೀ. ಅದೇನು ಬಲ್ತರ್ತೈತಲ್ಲ, 2 ತಿಂಗಳು ಕೊಯ್ಯೋದು ಬಿಡ್ರಿಪ್ಪ, ಕರಾಚಿ ಮಾಡೋ ನೀವು ಒಟ್ಟೆ. ಈಗ ಯಾಕೆ ಎಲಿ ರೇಟ್ ಇಲ್ಲ, ಒಂದು 2 ತಿಂಗಳು ಕೈ ಬಿಡ್ರಿ ಅಂದು ಹಿಂದೆಲ್ಲ ಕರಾಚಿ ಕಳ್ಸರಿ. ಈಗೇನ್ರಿ ಸರ, ಈಗ ಯಾವಾಗಲೂ ರೇಟ್ ಐತ್ರಿ. ಜೂನ್ನಿಂದ ಹಿಡಿದು ಜನವರಿ ಮಟನೂ ಇರ್ತೈತೆ. ಆಮೇಲೆ ಇನ್ನೊಂದು ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿರೋದ್ರಿಂದ ಇಲ್ಲಿಲ್ಲ ಅಂದ್ರೂ ಬೆಂಗಳೂರು ಎಲ್ಲಿ ಎಲ್ಲ ಕಡೆಗೆ ಹೋಗತ್ತಲ್ರಿ. ಈಗ ಸಾಮಾನ್ಯವಾಗಿ ಕರಾಚಿಗೆ ಯಾರು ಬಿಡೋದಲ್ರಿ. ಸಾಮಾನ್ಯವಾಗಿ ಎಂಥ ಜೂನ್-ಜುಲೈ ತಿಂಗಳ ಕಾರುಣಿ ಮುಂದಾದ್ರೆ
ಒಂದು ಹಿಂದೆ ಗಾದಿ ಹೇಳಾರಂತ್ರಿ ಕಾರುಣಿ ಮುಂದೆ ಎಲಿ ಒಯ್ದು ಕತ್ತಿ ಕಾಲ್ಕೆ ಹಾಕಪ್ಪ ಅನ್ನಂಗೆ. ಈಗೆಲ್ಲ ಇದು ಎಲ್ಲ ಇದಕ್ಕೆ ಪೂಜೆಗೆ ಬರ್ತೈತ್ರಿ ಈ ದಿನದಾಗೆಲ್ಲ. ಅವಾಗ ಏನು ಇರೋದಲ್ಲಲ್ರಿ ಹಂಗೆ ಅನ್ನೋ ಟೈಮ್ದಾಗ ಮತ್ತು ಅದನ್ನು ಕೈ ಬಿಡಾರ್ರಿ. ಈಗ ಏನಾಗ್ಬಿಡತ್ರಿ, ಈಗ ಟ್ರಾನ್ಸ್ಪೋರ್ಟ್ ಜಾಸ್ತಿ ಇರೋದ್ರದ ಇಲ್ಲಿ ರಾಣೆಬೆನ್ನೂರು ಕಮ್ಮಿ ಆತಂದ್ರೆ ಹೊರಗಡೆ ಒಯ್ತಾರ್ರಿ, ಹುಬ್ಳಿ ಧಾರವಾಡ ಒಯ್ತಾರ. ಹಂಗಾಗಿ ಈಗ ಇಡೀ ವರ್ಷನೂ ಡಿಮಾಂಡ್ ಐತ್ರಿ. ಆಮ್ಯಾಕ ಪ್ರಮಾಣ ಕಮ್ಮಿ ಆಗ್ಯಾವ್ರಿ ತೋಟದ್ದು ಒಂದು ಸ್ವಲ್ಪ. ಹಂಗಾಗಿ ಕಮ್ಮಿ ಇರೋದ್ರದ ಯಾರು ಸಾಮಾನ್ಯವಾಗಿ 100ಕ್ಕೆ 100 ಕರಾಚಿ ಯಾರು ಬಿಡಂಗಿಲ್ರಿ ಇಲ್ಲಿ ನಮ್ಮಲ್ಲಿ. ಈಗೆಲ್ಲ ಎಲ್ಲಿನ ಕೊಯ್ದು ಮಾರ್ಬಿಡ್ತಾರೆ. ಸರಿ ಸರ್, ಈಗ ಇದರಲ್ಲಿ ಒಂದು ಯಾವ ರೀತಿ ನೀವು ಮ್ಯಾನೇಜ್ಮೆಂಟ್ ಮಾಡಿದ್ರಿ ಅಂತ ಹೇಳಿದ್ರಿ ಸರ್. ಇದಕ್ಕೆ ನೀರಾವರಿ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀರಾ? ಹೈ ನೀರು ಏನಾದರೂ ಮಾಡ್ಕೊಂಡಿದ್ದೀರಾ? ಹೆಂಗೆ ನೀವು ಮೊದಲು ಜೆಟ್ ಹಾಕಿದ್ರಿ ಅಂತ ಹೇಳಿದ್ರಿ. ಜೆಟ್ಟು ನೀವು ಬರೀ ಈ ವಾತಾವರಣ ತಂಪು ಮಾಡೋಕ್ಕೆ ಅಷ್ಟೇ ಕೊಡೋದು? ಅಷ್ಟೇ ಮೇನ್ ನೀರಿನ ಸೋರ್ಸ್ ನೀರಿಂದ ಕಾಲುವೆ ಮುಖಾಂತರ ಹಾಸ್ತೇವ್ರಿ ಸರ್. ಹೈ ನೀರಾವರಿ ಅಲ್ಲಿ ಏನಾಗ್ಬಿಡೋದ್ರಿ, ವಾರದಾಗ 2 ದಿವಸ ಹೊರಗಡೆ 2-3 ಸಲ ಹಾಸ್ತಿದ್ವಿ ರೀ. ವಾರಕ್ಕೊಮ್ಮೆ ಕಂಪಲ್ಸರಿ ಕೊಡ್ಲೇಬೇಕಂತ್ರಿ. ಇದಕ್ಕೆ 10 ದಿವಸಕ್ಕೊಮ್ಮೆ ಕೊಡ್ರಿ ಸಾಕು. ಅದು ನೀವು ನೋಡ್ತೀರಾ ಹೆಂಗೆ ತೇವಾಂಶ ಇರ್ಬೇಕ್ರಿ ಸ್ವಲ್ಪ. ಆ ಪ್ರಕಾರ ನಾವು ತೇವಾಂಶ ಯಾವಾಗ ನಮಗೆ ಅಂಜಾದ್ ಗೊತ್ತಾಗ್ತದ್ರಿ, ಆ ಪ್ರಕಾರ ನಾವು ಆಮ್ಯಾಕ ನೀರು ಜಾಸ್ತಿ ಹೋಗೋದಲ್ರಿ. ಇಲ್ಲಿ ತೆಳ್ಳು ಕಟ್ಟಿದ್ರೆ ಸಾಕ್ರಿ. ಆಮ್ಯಾಕ ಬಿಸಿಲು ಜಾಸ್ತಿ ಬೀಳೋದಿಲ್ಲಲ್ರಿ ಸರ್. ಈಗ ಗಾಳಿ ಬರೋದಲ್ಲ ಒಳಗೆ, ಹಂಗಾಗಿ ಆರೋದಲ್ರಿ ಇದು ಜಲ್ದಿ. ಒಂದು ಕ್ಲೈಮೇಟ್ ಇರೋದ್ರಿಂದ ಎಲಿ ಒಂದೇ ಸೈಜ್ ಕಲರ್ ಚೆನ್ನಾಗಿ ಬರುತ್ತೆ. ನೀರಿನ ವ್ಯವಸ್ಥೆ ಎಷ್ಟು ಮಾಡ್ತಾವ್ರಿ. ಏನೋ 2 ದಿವಸಕ್ಕೆ 3 ದಿವಸಕ್ಕೆ ಆಗ್ಲೇ ಹೇಳ್ದಂಗೆ ನಾವು ಜೆಟ್ ಹಾರಿಸ್ತೇವ್ರಿ. ಸರ್, ಈಗ ನೀವು ಡ್ರಿಪ್ ಮಾಡ್ಬೋದಿತ್ತಲ್ಲ, ಇದು ಮ್ಯಾನೇಜ್ಮೆಂಟ್ ಅಂದರೆ ಕಾಸ್ಟ್ ಜಾಸ್ತಿ. ಕರೆಕ್ಟ್ ರೀ, ಡ್ರಿಪ್ ಮಾಡ್ಬೋದತ್ತಂದ್ರಲ್ರಿ. ಡ್ರಿಪ್ ಮಾಡೋದ್ರದ್ದು ಇದು ಏನಾಗ್ತದೆ ಗೊತ್ತೇನ್ರಿ ಸರ್, ನಾವು ಈಗ ಸುಮಾರು ಇಷ್ಟಾಗಲ ಬಳ್ಳಿ ಇಳಿಸಿರ್ತೇವ್ರಿ, ಗುಣಿ ಹೊಡಿತೀವ್ರಿ. ಓಕೆ, ಹೌದು, ಸೈಡಿಗೆ ಇಳಿಸ್ತೀರ. ಅದು ಏನಾಗ್ತೈತ್ರಿ, ಈಗ 1 ವರ್ಷದ ಬಳ್ಳಿ ಆದ್ರೆ ಇಷ್ಟು ದಪ್ಪ ಇರ್ತೈತ್ರಿ. ಅದು ಏನು ಮಾಡ್ತೈತ್ರಿ, ಹಿಂಗೆ ರೌಂಡ್ ಹಿಂಗೆ ಹಾಕ್ತೇವಲ್ರಿ, ಹಿಂಗೆ ಹಾಕಿ ಹಿಂಗೆ ಎಬ್ಸ್ತೇವ್ರಿ. ಆದ್ರೆ ನಾವು ಡ್ರಿಪ್ ವಯರ್ ಇಲ್ಲಿ ನಡಬಿಟ್ಟಲ್ಲಿ ಇಲ್ಲಿ ಹಾಕಿದಾಗ ಒಂದೇ ಅಂತೇಳಿ ಹನ್ಕಾಕತ್ತೈತ್ರಿ ಅದು. ಓಕೆ, ಇದು ಬೇರೆ ಎಲ್ಲ ಸುತ್ತಮುತ್ತ ಇರೋದ್ರಿಂದ ಸ್ವಲ್ಪ ನೀರು ಬಿಟ್ಟಾಗ ಎಲ್ಲ ಕಡೆಗೆ ಹೋಗ್ತೈತೆ. ನೀರು ಸ್ಪ್ರೆಡ್ ಮಾಡೋದೇ ಉತ್ತಮ ರೀ. ನಾವು ಅದನ್ನು ಮಾಡಿ ನೋಡಿದೇವ್ರಿ. ನೀರು ಕಮ್ಮಿ ಇದ್ದಾಗ ಅದನ್ನು ಮಾಡಿದೇವ್ರಿ, ಎಲ್ಲಿ ಬಳ್ಳಿ ಡ್ರಿಪ್ಪು ಮಾಡಿದೇವ್ರಿ ನಾವು ಹೊರಗಿದ್ದಾಗ. ಇಲ್ಲಿ ಮಾಡ್ಬೋದ್ರಿ, ಆದ್ರೆ 2-3 ಲೈನ್ ಹಾಕ್ಬೋದ್ರಿ. ಆದ್ರೆ ನಮ್ಗೆ ಅದಕ್ಕಿಂತ ಇದು ಏನು ಭಾಳ ದಿವಸಕ್ಕೊಮ್ಮೆ ನೀರು ಕಟ್ಟೋದ್ರಿ ಡ್ರಿಪ್ಪಿನ ವ್ಯವಸ್ಥೆಕ್ಕಿಂತ. ಆಮ್ಯಾಕ ಅದು ಒಂದೇ ಅಂತೇಳಿ ಕೆಲವೊಮ್ಮೆ ಏನಾಗ್ತೈತ್ರಿ, ಶೀತನ ಆಗಿಬಿಡ್ತೈತ್ರಿ ಇದಕ್ಕೆ. ಓಕೆ, ಡ್ರಿಪ್ ಇರೋದ್ರದ ಬ್ಯಾಸ್ಗೆ ಟೈಮ್ದಾಗ ರೀ, ಮಳೆಗಾಲದಾಗ ಜಾಸ್ತಿ ಆಯ್ತಂದ್ರೆ ಶೀತನೂ ಜಾಸ್ತಿ ಆಗ್ತದೆ ರೀ. ಹಂಗಾಗಿ ಬ್ಯಾಡ ಅನ್ನೋದಕ್ಕೆ ರೀ ಈಗ ಜೆಟ್ ಇರೋದ್ರಿಂದ ಆಮೇಲೆ ಅದೇನು ರೀ ನಾವು ಹಾರಿಸ್ಬಿಡ್ತೇವೆ ರೀ. ಚಾಲೂ ಮಾಡಿದೆ ಅಂದ್ರೆ ಮೈಕ್ರೋ ಜೆಟ್ ಹೊಡೆದು ಬಿಡ್ತದೆ ರೀ. ಬೇಕಂದ್ರೆ ನೀರು ಬಿಟ್ಬಿಡ್ತಾರೆ ಸರ್. ಸರಿ, ನೀರಾವರಿ ಆಯ್ತು ಸರ್. ಇದು ಗೊಬ್ಬರಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ? ಯಾವ್ಯಾವ ಗೊಬ್ಬರಗಳು ಕೊಡ್ತೀರಾ? ಗೊಬ್ಬರ ಅಂದ್ರೆ ಸರ್, ಇದಕ್ಕೆ ಎಲಿ ಬಳ್ಳಿಗೆ ಕಾಂಪ್ಲೆಕ್ಸ್ ಏನು ಕೊಡೋದಲ್ರಿ, ಸರ್ಕಾರಿ ಗೊಬ್ಬರನ. ನುಸ್ತಾ ಸಗಣಿ ಗೊಬ್ಬರ ಒಂದಾರಿ, ಪಕ್ಕಾ ಸಗಣಿ ಗೊಬ್ಬರ ಒಂದ. ಸಗಣಿ ಗೊಬ್ಬರ ಎಷ್ಟು ವರ್ಷಕ್ಕೆ ಒಂದ್ಸಲನ? ವರ್ಷಕ್ಕೆ ಅದು ಎಷ್ಟು ಕೊಟ್ರೆ ನಾವು ಇಳುವರಿ ತಕ್ಕಂದಂಗೆ ರೀ. ಜಾಸ್ತಿ ಕೊಟ್ಟು ಅಷ್ಟು ಪಾಡ್ರಿ. ಆದ್ರೆ ಈಗ ನಾವು ಈಗ 1 ವರ್ಷದಾಗ 2 ಟೈಮ್ ಕೊಟ್ಟವ್ರಿ. ಓಕೆ, 2 ಟೈಮ್ ಕೊಟ್ಟವ್ರಿ ಈಗ 1 ವರ್ಷದಾಗ. ಮತ್ತೇನು 3 ತಿಂಗಳಿಗೆ 2 ತಿಂಗಳಿಗೆ ಕೊಡ್ಬೋದು ರೀ. ಜಾಸ್ತಿ ಇದ್ದಷ್ಟು ರೀ, ಇದ್ದಷ್ಟು ಚೆನ್ನಾಗಿ ಬರ್ತದೆ ರೀ. ಆದ್ರೆ ಸರ್ಕಾರಿ ಗೊಬ್ಬರ ಹಾಕಂಗಿಲ್ಲ ರೀ. ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ಏನಾಗ್ತದೆ ರೀ, ಬಳ್ಳಿ ಭಾಳ ದಿವ್ಸ ಬರಂಗಿಲ್ಲ ರೀ. ಆಮೇಲೆ ನೆಲ ಹಾರ್ಡ್ ಆಗ್ತದೆ ರೀ ಒಂದು. 2ನೇದು ಆಮೇಲೆ ಬಳ್ಳಿ ಕಟ್ಟಿಗೆ ಆದಂಗೆ ಆಗ್ತದೆ ರೀ. ಓಕೆ, ಭಾಳ ಗಟ್ಟಿ ಆಗ್ತದೆ ರೀ. ಆಮ್ಯಾಕೆ ಮುಂದೆ ಬಳ್ಳಿ ಹೋಗ್ಬೇಕಾದ್ರೆ ಏನಾಗ್ತದೆ ರೀ, ನಮ್ಗೆ ಅಲ್ಲಿ ಗಣ್ಣಿಗೆ ಮುರಿಯಾಕತ್ತೈತೆ ರೀ ಒಂದು. ಆಮ್ಯಾಕೆ ತೀರ ಜಾಸ್ತಿ ಆತಂದ್ರೆ ಅದು ಇದು ಬರಾಕತ್ತೈತೆ ರೀ ಸರ್, ಬಳ್ಳಿಗೆ ಕರ್ಕಲ ಅಂತಾರೆ ರೀ ಅದಕ್ಕೆ. ಓಕೆ, ಕರ್ಕರ್ಗ ಹಾಕತ್ತೈತೆ ರೀ, ಬಿಳೆ ಕರ್ಕ ಇದು ಬಂದು ಬಳ್ಳಿ ಸಾಯ್ತೈತೆ ರೀ ಅದು. ಓಕೆ, ಹಾಗಾಗಿ ಸಾಮಾನ್ಯವಾಗಿ ಯಾರು ಸರ್ಕಾರಿ ಗೊಬ್ಬರ ಯೂಸ್ ಮಾಡಂಗಿಲ್ಲ. ಮಾಡಿದ್ರೆ ಏನೋ ಅಲ್ಪ ಸ್ವಲ್ಪ ಮಾಡ್ತಾರೆ ರೀ ಅಷ್ಟೇ. ನಾವಂದ್ರೆ ಈಗ ಸರ್ಕಾರಿ ಗೊಬ್ಬರ ಯೂಸ್ ಮಾಡಿಲ್ಲ ರೀ. ಸಗಣಿ ಗೊಬ್ಬರ ರೀ. ಸಗಣಿ ಗೊಬ್ಬರ ಮೇನು 2ರಿಂದ 3 ಸಲ ಹಾಕ್ಬೋದು ಇದಕ್ಕೆ. ಹಾಕ್ಬೋದು. ಮತ್ತು ಜೀವಾಮೃತ ಮತ್ತು ಏನು ಗ್ವಾತ ಹಾಕ್ಬೋದು ರೀ ಸರ್. ನಮ್ದು ಐತ್ರಿ. ನಾವು ಸಾಮಾನ್ಯವಾಗಿ ಗ್ವಾತ ಈಗ ನಮ್ದು ಜವಾರಿ ಆಕಳ ಇರೋದ್ರದ್ದ ರೀ, ಒಂದು ಡ್ರಮ್ ಇಷ್ಟು ಹಾಕಿ ಮಾಡ್ತಾವ್ರಿ. ಏನು ಹೈ ನೀರು ಬಿಡ್ತಾವಲ್ರಿ, ಒಂದು ಡ್ರಮ್ನಿಂದ ಆ ನೆಲ್ಲಿ ಇರ್ತೈತಲ್ರಿ, ಆ ನೆಲ್ಲಿ ಮುಖಾಂತರ ಆ ನೀರಿನ ಜೊತೆಗೆ ಅದು ಗ್ವಾತಾನು ಕೊಡ್ತಾವ್ರಿ. ಏನೋ ತಿಂಗಳಿಗೆ 2 ತಿಂಗಳಿಗೆ ಜೀವಾಮೃತ ಮಾಡಿ ಹಾಕ್ತಾವ್ರಿ. ಓಕೆ, ಗ್ವಾತ ಅಂದರೆ ಗೋಮೂತ್ರ. ಅದನ್ನ ನೀವು ಅದ್ರ ನೀರ್ ಜೊತೆನೆ ಕೊಡ್ತೀವಿ. ನೀರಿನ ಜೊತೆ ತಿಂಗಳಿಗೆ ಒಂದ್ಸಲ, 2 ತಿಂಗಳಿಗೆ ಕೊಡ್ತಾ ಇರ್ತಾವ್ರಿ. ಓಕೆ, ಅಷ್ಟು ಬಿಟ್ರೆ ಬಾಕಿ ಇನ್ನೇನು ಏನು ಮಾಡಲ್ಲ. ಓಕೆ ಸರ್. ಸರ್, ಈಗ ಇದರಲ್ಲಿ ರೋಗ ಕೀಟಗಳ ಸಮಸ್ಯೆ ಯಾವ ಬರ್ತವೆ? ನೀವೇನಾದರೂ ನೋಡಿದ್ದೀರಾ, ಮ್ಯಾನೇಜ್ ಮಾಡಿದ್ದೀರಾ, ಹೆಂಗೆ? ಏನು ಸಾಮಾನ್ಯವಾಗಿ ಏನು ಬಂದಿಲ್ಲ ರೀ ಸರ್ ನಮ್ಮ ಮುಂದೆ ರೋಗ ಕೀಟ.
ಬಂದಲ್ರಿ. ಬಂದ್ರೆ ಏನೋ ಸ್ವಲ್ಪ ಇದು ಬೂದಿ ರೋಗ ಬರ್ತಾ ಇರ್ತದ್ರಿ. ಅದು ಒಳ್ಳೆ ಚಳಿಗಾಲದಾಗ ಅದು ಸಾಮಾನ್ಯವಾಗಿ ಬೂದಿ ರೋಗ ಬಂದಾಗ ಸ್ವಲ್ಪ ನಾವು ಜೆಟ್ ಹಾರಿಸ್ಬಿಟ್ರೆ ಹೋಗ್ತತ್ರಿ. ಆಮ್ಯಾಗ ಬೂದಿ ರೋಗ ಬಂದಾಗ ಒಂದು ಸ್ವಲ್ಪ ಸಲ್ಫರನ್ನು ಹೊಡಿತಾರಂತ್ರಿ. ನಾವೇನು ಹೊಡೆದಲ್ರಿ, ಸ್ವಲ್ಪ ದಿವಸ ಇರ್ತೈತ್ರಿ ಅಂತ ಎಲ್ಲಿ ಒಂದು ಸ್ವಲ್ಪ ಕಡೆಗೆ ಹಾಕಿ ಸ್ವಲ್ಪ ಜೆಟ್ ಗಿಟ್ ಹಾರಿಸಿ ಒಂದು ಸ್ವಲ್ಪ ನೀರಿನ ಕ್ವಾಂಟಿಟಿ ಕಡಿಮೆ ಮಾಡಿದಾಗ ಕಂಟ್ರೋಲ್ ಆಗಿಬಿಡ್ತದೆ. ಓಕೆ, ಈಗ ಓಪನ್ ಫೀಲ್ಡಲ್ಲಿ ಮಾಡಿದಿರಿ ಅಂತ ಹೇಳಿದ್ರಲ್ಲ, ಅಲ್ಲಿ ರೋಗ ಕೀಟಗಳ ಸಮಸ್ಯೆ ಅಲ್ಲಿ ಬಂದದ್ದಲ್ರಿ ಸರ್. ನಾವು ಅಲ್ಲಾದರೂ ಕೂಡ ಹೊರಗಾದ್ರೆ ಅಲ್ಲಿ ಮೈಕ್ರೋ ಜೆಟ್ ಅಳವಡಿಸಿದ್ದು ರೀ ಸರ್. ನಾವು ಓಪನ್ ಫೀಲ್ಡ್ನಾಗ ಆದ್ರೆ ಮೈಕ್ರೋ ಜೆಟ್ಟ ಮಾಡಿದ್ದೀವಿ ರೀ ಪೂರ್ತಿ. ಓಕೆ, ಹಾಗಾಗಿ ಚೆನ್ನಾಗತ್ತೆ ರೀ ನಮ್ದು. ಏನು ರೋಗ ಏನು ಬಂದಿದ್ದಿಲ್ಲ ಸರ್, ರೋಗ ಇದಕ್ಕೂ ಬಂದಿಲ್ಲ. ಹಾಗಾಗಿ ನಿಮಗೆ ಒಂದು ಗೊಬ್ಬರದ್ದು ಸರ್ಕಾರಿ ಗೊಬ್ಬರದ್ದು ಕಾಸ್ಟ್ ಉಳಿತು, ರೋಗ ಕೀಟಗಳು ಸ್ಪ್ರೇ ಮಾಡೋದು ಕಾಸ್ಟ್ ಕಂಪ್ಲೀಟ್ಲಿ ಉಳಿತು. ಹಾಂ ಸರ್. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕ್ಯಾಪ್ಸ್ಬರ್ ಅಗ್ರಿಸೈಂಟ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISRನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHRನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHSನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್, ಈಗ ನಾನು ಮೊದಲೇ ಕೇಳಬೇಕಾಗಿತ್ತು, ನೀವು ಎಲೆ ಬಳ್ಳಿ ಕಟ್ತೀನಿ ಅಂತ ಹೇಳಿದ್ರಿ ಸರ್, ಅದು ಏನು ದಾರದಲ್ಲೇ ಕಟ್ತೀರಾ, ಅದೇನು ಏನು ಬೇರೆದು ಬಳ್ಳಿ ಬರುತ್ತಾ, ಹೇಗೆ ಅದು? ಅಂದ್ರೆ ರೀ ಸರ್, ಈ ದಾರದಲ್ಲಿ ಕಟ್ಟಿದೆಪ್ಪ ಅಂದ್ರೆ ಅದು ಸ್ವಲ್ಪ ಎಲೆ ದಪ್ಪ ಆಗ್ತದ, ಕಾಂಡ ದಪ್ಪ ಆಗ್ತದಲ್ರಿ. ಆಮೇಲೆ ಏನಾಗಿರ್ತೈತ್ರಿ, ಈಗ ಒಂದ್ಸಲ ಈಗ ನಾವು ಎಲೆ ಬಳ್ಳಿ ಕಟ್ತೇವ್ರಿ, ಈಗ ಒಂದು ಬಳ್ಳಿನ ಹಾಪ್ ಅಂತೇಳಿ ಸಿಗ್ತದ್ರಿ. ಇಲ್ಲಿ ನೀರಿನ ಅಂಶ ಇದ್ದಲ್ಲಿ ಏನು ಬೆಳಿತೈತೆ, ಕೆರೆ ದಂಡೆಯಲ್ಲಿ ಅಲ್ಲಿ ನೀರಿನಲ್ಲಿ ಬೆಳಿತೈತಲ್ರಿ, ಅದನ್ನ ತಗೊಂಬಂದು ಕೊಯ್ದು ಹಸಿ ಇದ್ದಾಗ ಒಣಗಿಸಿದೆ ಅಂದ್ರೆ ಬೆಚ್ಚಗೆ ತೊಯ್ಲಿಲ್ಲಂಗಿಟ್ಟೆ ಅಂದ್ರೆ ನಾವು ನಾಳೆ ಕಟ್ತೇವೆ ಅಂದಾಗ ಇವತ್ತಿನ ದಿವ್ಸ ಒಂದು ತಾಸು ನೀರ ನೆನೆ ಇಟ್ಟು ತಗೊಂಬಂದ್ರೆ ಆಗ್ತೈತ್ರಿ. ಈ ದಾರ ಯಾಕೆ ಕಟ್ಟಬಾರ್ದು, ಇದನ್ನ ಯಾಕೆ ಕಟ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ರೀ ಸರ. ಈಗ ಏನಾಗ್ತೈತ್ರಿ, ಈಗ 3 ಬಳ್ಳಿ ಐತ್ರಿ, ಇದು ದೊಡ್ಡದಾಗಿರ್ತೈತ್ರಿ. ಇದಕ್ಕೆ ಹಾಪೆಯಲ್ಲಿ ಹಿಂಗೆ ಕಟ್ಟಿದೀವಿ ರೀ. ಈಗ ಏನಾಗ್ಬಿಡ್ತೈತ್ರಿ, ಮತ್ತು ನೆಕ್ಸ್ಟ್ ಇಲ್ಲಿದ್ದ ಒಂದು ಬಳ್ಳಿ ಚಿಗುರು ಹೊಡ್ಕೊಂತ ಹಿಂಗೆ ಕಂಟಿನ್ಯೂ ಹಿಂಗೆ ಬರ್ತಾ ಇರ್ತೈತ್ರಿ. ಇದಕ್ಕೆ ನಾವು ಒಂದು ತಿಂಗಳಿಗೊಮ್ಮೆ ಕಟಾವು ಮಾಡ್ತೇವಲ್ರಿ. ಇವು ಬಳ್ಳಿ ಇಲ್ಲಿದ್ವು ರೀ, ಇವಕ್ಕೆ ಈಗ 3 ಕಟ್ಕೊಂತ ಹೊಂಟಿವಿ. ಈ ಬಳ್ಳಿ ಇದಕ್ಕೆ ಹಾಕ್ಬೇಕಲ್ರಿ. ಹಿಂಗೆ ಇದಕ್ಕೆ ಹಾಕಿದಾಗ ಏನಾಕತ್ರಿ, ಕುಡ್ಗೊಲ್ಲಿ ಇರ್ತೈತಲ್ರಿ, ದಾರ ಅದೇಂದ್ರೆ ಹಿಂಗೆ ಕೊಯ್ಯಬೇಕಾದ್ರೆ ಜಲ್ದಿ ಹರಿಯಂಗಿಲ್ಲ ರೀ ಒಂದು. ಆಮ್ಯಾಗ ಹಿಂಗೆ ಜೋರು ಇದನ್ನ ಮಾಡಿದೆಪ್ಪ ಅಂದ್ರೆ ಈ ಬಳ್ಳಿಗೆ ಎಫೆಕ್ಟ್ ಆಗ್ತದೆ. ಆಮೇಲೆ ಇದು ಕೊರಿತೈತ್ರಿ 2. 3ನೇದು ಏನಾಗ್ತೈತ್ರಿ, ಇದು ಹಾಪ ಅದೇ ಅಂದ್ರೆ ಜಸ್ಟ್ ಹಿಂಗೆ ಕೊಯ್ದ್ರೆ ಸಾಕ್ರಿ, ಚಟ್ನ ಹರಿತೈತ್ರಿ. ಅವಾಗ ಈ ಬಳ್ಳಿನ ಹಿಂಗೆ ಹಾಕ್ಯಂದು ಮತ್ತೊಂದು ಕಟ್ ಹಾಕಿ ಮುಂಚೆ 3 ಕಟ್ಟಿದ್ವಿ, ಇವತ್ತು 4 ಕಟ್ಟಿದ್ವಿ. ಮತ್ತು ಇದು ಬರ್ತಾ ಮತ್ತೆ ಮ್ಯಾಕ್ ಬಂದಾಗ ಈ ಕಟ್ ಹರಿಬೇಕ್ರಿ. ಇದನ್ನ
ಮತ್ತು 4ಕ್ಕೆ ಹಾಕ್ಬೇಕ್ರಿ. ಹಂಗೆ ಹರಿಯಾಕು ಈಜಿ ರೀ, ಆಮ್ಯಾಗ ಕಟ್ಟಕ್ಕೆ ಈಜಿ ರೀ. ಈಜಿ, ಅದರಿಂದ ಎಲೆ ಬಳ್ಳಿ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ಕೊರೆಯೋದಿಲ್ಲ ಅಲ್ರಿ ಸರ್, ಅದು ಮೆತ್ತಗಿರ್ತೈತಿ. ಹಂಗಾಗಿ ಆತ್ವ ಎಲ್ಲರೂ ಯೂಸ್ ಮಾಡೋದು. ಓಕೆ ಸರ್. ಸರ್, ಈಗ ಇದು ನಾಟಿ ಮಾಡಿದ ಎಷ್ಟು ದಿನಗಳಿಗೆ ಇಳುವರಿಗೆ ಬರುತ್ತೆ ಸರ್ ಇದು? ಸರ್, ಇದು ಕರೆಕ್ಟಾಗಿ ಚೆನ್ನಾಗಿ ಭೂಮಿ ಫಲವತ್ತತೆ ಇದ್ರೆ ಗೊಬ್ಬರ ಸಗಣಿ ಗೊಬ್ಬರ ಚೆನ್ನಾಗಿ ಮಾಡಿದಪ್ಪ ಅಂದ್ರೆ 7 ತಿಂಗಳದ್ದು ಸ್ಟಾರ್ಟ್ ಮಾಡ್ಬೋದು ರೀ. ಓಕೆ, ಒಂದ್ಸಲ ನಾಟಿ ಮಾಡಿದ್ರಿಂದ 7ನೇ ತಿಂಗಳಿಗೆ ಕಟಾವಿಗೆ ಕಟಾವು 7ರಿಂದ 8 ತಿಂಗಳಿಗೆ ಕಟಾವು ಬರ್ತೈತೆ ರೀ. ಆದ್ರೆ ಜಸ್ಟ್ ಸ್ವಲ್ಪ ಬರ್ತೈತೆ ರೀ ಸರ್. ಸುಮಾರು ಎಲ್ಲಿಗೆ ಅಂದ್ರೆ 1 ವರ್ಷದ ಮೇಲೆ ಕಟಾವು ಚಲೋ ಆಗ್ತದೆ. ಅಂದರೆ ನೀವು ಒಂದ್ಸಲ ಬಳ್ಳಿ ಇಳಿಸಿದ ಮೇಲೆ 2ನೇ ಬಳ್ಳಿಗೆ ಜಾಸ್ತಿ ಬರುತ್ತೆ. ಅಂದ್ರೆ 1 ವರ್ಷಕ್ಕೆ ಹಂಗೆ ಕಟಾವು ಸ್ಟಾರ್ಟ್ ಆಗ್ತೈತಲ್ಲ ಸರ್, ಸ್ವಲ್ಪ ಒಂದು 10-15 ಫೂಟ್ ಹೋದಾಗ ಅವಾಗ ಜಲ್ದಿ ಇಳಿಸ್ತಾರೆ ರೀ ಬಳ್ಳಿನ. ಏನು ಒಂದು ಬಳ್ಳಿ 1 ವರ್ಷಕ್ಕೆ ಏನು ಇಳಿಸ್ತಾರಲ್ರಿ, ಅಲ್ಲಿದ್ದ ಸ್ವಲ್ಪ ಹಂಗೆ ಇಂಪ್ರೂವ್ ಆಗ್ತದೆ ರೀ ಸರ್. ಆಮೇಲೆ 2ನೇ ಸಲ ಏನು ಇಳುತ್ತಾರಲ್ಲ ಸರ್, 2-3ನೇ ಬಳ್ಳಿ ಇಳುವಿನ ಮೇಲೆ ಜಾಸ್ತಿ ಇಳುವರಿ ಜಾಸ್ತಿ ಆಗ್ತದೆ. ಓಕೆ ಸರ್. ಹಂಗಂದ್ರೆ 3ನೇ ಬಳ್ಳಿ 3 ವರ್ಷದಿಂದ ಇಳುವರಿ ಸರ್, ಅಧಿಕ ಇಳುವರಿ ಅಂದ್ರೆ 2 ವರ್ಷದಿಂದ 2 ಸಲ ಇಳಿಸಿದ ಮೇಲೆ ತಗೋಬೋದು ರೀ. ಓಕೆ, 2 ಸಲ ಇಳಿಸಿದ ಮೇಲೆ ಅಧಿಕ ಇಳುವರಿನ ಅಲ್ಲಿಂದ ನಾವು ಜಾಸ್ತಿ ತಗೋಬೋದು ರೀ. ಓಕೆ ಸರ್. ನೀವು ಸ್ಟಾರ್ಟಿಂಗ್ ಸರ್ ಮೊದಲನೇ ಕಟಾವು ಮಾಡಿದಾಗ ಎಷ್ಟು ಇಳುವರಿ ಬಂತು ಸರ್? ಸ್ಟಾರ್ಟಿಂಗ್ ಮೊದಲ ಕಟಾವು ಮಾಡಿದಾಗ ಒಂದು 3,000 ಎಲೆ ಬಂತು ರೀ. ಓಕೆ, 3,000 ಎಲೆ ಅಂದರೆ ನಿಮ್ಗೆ ಒಂದು ಪೆಂಡಿಗೆ ಭಾಳ ಕಡಿಮೆ ಬಂತು. ನೀವು ಒಂದು ಪೆಂಡಿ ಅಂದರೆ 12,000 ಅಂತ 12,000 ಇರ್ತೈತೆ ರೀ. ಕಡಿಮೆ ಬಂತು. ಅದು 1 ವರ್ಷದ ಮಟನ ಎಷ್ಟು ಬಂತು ರೀ? ನಾವು ಬಳ್ಳಿ ಇಳಿಕ್ಕಿಂತ ಮುಂಚೆ 8,000 ಬಂತು. ಲಾಸ್ಟ್ 8,000 ಬಂತು. 1ನೇ ಬಳ್ಳಿ ಇಳುವರೆಗೆ 8,000 ಬಂತು. 8,000 ಬಂತು ರೀ. ಈಗ 1ನೇಕ್ಕೆ ಏನು ಒಂದು 11 ತಿಂಗಳಾದ್ಮೇಲೆ ನಾವು ಬಳ್ಳಿ ಇಳಿಕೆಂದ್ವಲ್ಲ ರೀ, ಆ ಬಳ್ಳಿ ಇಳುವಿಂದ ಇತ್ಲಾಗ ಬಳ್ಳಿ ಇಳಿವು ಮತ್ತೆ 2-3 ತಿಂಗಳಾದ್ಮೇಲೆ ಒಂದು 10,000 ಬಂತು ರೀ. ಅತ್ಲಾಗ 12,000 ಬಂತು. ಈಗ ಇವತ್ತು ಮತ್ತೊಂದು ಬಳ್ಳಿ ಒಂದು 6-7 ತಿಂಗಳಾಗೈತಲ್ಲ ರೀ, ಈಗ ಒಂದು 36,000 ಎಲೆ ಸಿಗಾಕೈತೆ. ಈ ಸಲ ಕೊಯ್ದ್ರೆ ಒಂದು 36 3 ಪೆಂಡಿ ಸಿಗ್ತೈತೆ. ಓಕೆ ಸರ್. ಸರ್, ಈಗ ಮಾರುಕಟ್ಟೆಯಲ್ಲಿ ಒಂದು ಪೆಂಡಿಗೆ ಎಷ್ಟು ಬೆಲೆಗೆ ಹೋಗುತ್ತೆ ಸರ್? ಈಗ ನಮ್ಮದು ಈಗ 20 ದಿವಸದಿಂದ ಕೊಯ್ಲು ಮಾಡಿದಾಗ ರೀ ಒಂದು ಪೆಂಡಿಗೆ 23,500 24,000 ರೂಪಾಯಿ ರೇಟ್ ಸಿಕ್ಕತ್ತೆ ರೀ. ಓಕೆ, ನಮ್ದು 2.5 ಪೆಂಡಿ ಆಗಿತ್ತು ರೀ. ಇವತ್ತು 3 ಪೆಂಡಿ ಆಗ್ಬೇಕನ್ನ ನಿರೀಕ್ಷೆ ಐತ್ರಿ. ನೋಡೋಣ ರೇಟ್ ಬರೀ 10 ಕುಂಟೆಲ್ ಹೇಳ್ತಿರೋದು. 10 ಕುಂಟೆ ಆದ್ರೆ ಈಗೇನೋ ರೇಟ್ ಚೆನ್ನಾಗಿ ಅದಾವ ಅಂದ್ರಿ. ನಿನ್ನೆ ಮಾರ್ಕೆಟ್ ಏನೋ ಚೆನ್ನಾಗೈತೆ ಅಂದ್ರೆ ನಾಳೆ ಈಗ ಇನ್ನೂ 2 ದಿವಸ ಬಿಟ್ಟು ಕೊಯ್ಲು ಸ್ಟಾರ್ಟ್ ಮಾಡ್ತೇವೆ ಸರ್. ಒಂದು 3 ಪೆಂಡಿ ಸಿಗ್ತೈತಿ, ನೋಡ್ಬೇಕು ಏನು ರೇಟ್ ಆಗ್ತದೆ. ಹೋದ ಕೊಯ್ಲು 24,000 ಆಗಿತ್ತು ರೀ. ಆದ್ರೆ ಹೋದ ವರ್ಷ ಮೂಡುಗಾಳಿ ಟೈಮ್ದಾಗ ಈ ಜನವರಿ ತಿಂಗಳಾಗ 33,500 ರೂಪಾಯಿ ಆಗಿತ್ತು ರೀ. ಓಕೆ, ಒಂದು ಪೆಂಡಿದು. ಆದ್ರೆ ಒಂದು ಪೆಂಡಿ ಆಗಿದ್ದಿಲ್ಲ ರೀ ಅವಾಗ, ಒಂದು 3/4 ಪೆಂಡಿ ಆಗಿತ್ತು ರೀ. ಓಕೆ, 3/4 ಪೆಂಡಿ ಆದಾಗ ಆ ರೇಟ್ ಆಗಿತ್ತು. ಸರ್, ಒಟ್ಟಾರೆಯಾಗಿ ಈಗ 2 ಸಲ ಬಳ್ಳಿ ಇಳಿಸಿದ ಮೇಲೆ 3ನೇ ಬಳ್ಳಿಯಿಂದ ನಾವು ಇಳುವರಿ ಜಾಸ್ತಿ ತೆಗಿಬೋದು. ಈಗ ನಮ್ದೇನ್ರಿ ಇನ್ನೊಂದು 6 ತಿಂಗಳು ಬಿಟ್ಟು ಬಳ್ಳಿ ಇಳಿದ್ವಿ ಅಂದ್ರೆ ಅಲ್ಲಿದ್ದ ಭಾಳ ನಿರೀಕ್ಷೆ ಮಾಡ್ಬೋದು. ಇಳುವರಿ ಎಷ್ಟು ನೀವು ನಿರೀಕ್ಷೆ ಮಾಡಿದ್ರಿ ಸರ್? ಬರ್ಬೋದು ಸುಮಾರು ಈ 10 ಗುಂಟೆ ಒಳಗೆ ನಮ್ಮ ನಿರೀಕ್ಷೆ ಒಂದು 8ರಿಂದ 10 ಪೆಂಡಿ ನಿರೀಕ್ಷೆ ಮಾಡೇವ್ರಿ. ನೋಡ್ಬೇಕ್ರಿ ಎಷ್ಟು ಬರ್ತೈತೆ. ಬರೀ ಈಗ ಮಾತ್ರ 3 ಬರಕತ್ತೈತಿ. ಸರ್, ಈಗ ಸರಿಯಾಗಿ ಮಾಡಿದ್ರೆ ಈ ಒಂದು 10 ಕುಂಟೆಯಲ್ಲಿ ಎಷ್ಟು ಆದಾಯ ಗಳಿಸ್ಬೋದು ಸರ್? ಸರ್, ಅದು ಇದು ಹಸೆ ಮಾಲಿಂದ್ರಿ ರೇಟಿನ ಮೇಲೆ ಡಿಪೆಂಡ್ ಆಕೈತಿ ಸರ್. ಅದು ಓಕೆ, ಸರಾಸರಿ ಸರ್ ಸರಾಸರಿ ಈಗ ಸುಮಾರು 2 ವರ್ಷದಿಂದ ಈಗ 10,000 8,000 ಒಳಗೆ ಏನು ಬಂದಲ್ಲ ರೀ. 8,000ದಿಂದ 10,000 15,000. ಈಗ ನಮ್ದಂದ್ರೆ ಹೋದ ವರ್ಷ ಮಾರಾಕತ್ತಿದ ಮೇಲಿನ 10,000 ಒಳಗೆ ಏನು ಮಾರಿಲ್ಲ ರೀ. 15,000 14,000 20,000 22,000 30-33 ಮಟ್ಟ ಮಾರೈತೆ ರೀ. ಹಂಗೆ ಎವರೇಜ್ ತೆಗೆದೆ ಅಂದ್ರೆ ಆದಾಯ ಚೆನ್ನಾಗೈತೆ ರೀ ಸರ್. ಓಕೆ, ತಿಂಗಳಿಗೆ ನಾವು ಇದರಿಂದ ಈ ಒಂದು 10 ಕುಂಟೆಯಲ್ಲಿ 2 ಸಲ ಬಳ್ಳಿ ಇಳಿಸಿದ ಮೇಲೆ ತಿಂಗಳಿಗೆ ನಾವು 1 ಲಕ್ಷ ಮಾಡ್ಬೋದಾ ಇದರಲ್ಲಿ? ಹತ್ತತ್ರ ಅಷ್ಟು ಏನು ಆಗಕ್ಕಲ್ರಿ, ರೇಟಿನ ಮೇಲೆ ಡಿಪೆಂಡ್ ಸರ್. ಈಗ ನಮ್ದು ಹೋದ ತಿಂಗಳದ್ದು 36,000 ರೂಪಾಯಿ ಪಟ್ಟಿ ಬಂದತ್ತೆ ರೀ. ಈ ತಿಂಗಳು 3 ಪೆಂಡಿ ಬರ್ತೈತೆ ರೀ. ನೋಡ್ಬೇಕು ರೀ ಎಷ್ಟಾಗ್ತೈತೆ. 38,000 ಬಂದತ್ತೆ ರೀ ಹೋದ ತಿಂಗಳ. ಮತ್ತು ಅಲ್ಲಿ 100% ದಲಾಲಿ ಇರ್ತೈತೆ ರೀ. ನಮ್ದು ಏನು ಮಾರಿರ್ತೈತಲ್ಲ ಅವ್ರು 100% ಕಮ್ಮಿ ಮಾಡಿ ಕೊಟ್ಟಿರ್ತಾರೆ ರೀ. ಕಮ್ಮಿ ಅಂದರೂ ಒಂದು 50,000 ಹತ್ತತ್ರ ಮಾಡ್ಬೋದು. ತಿಂಗಳ ಒಂದು ಕೊಯ್ಲಿ ಮಾಡ್ಬೋದು ರೀ. ಓಕೆ, 2 ಬಳ್ಳಿ ಇಳಿಸಿದ ಮೇಲೆ 2 ಬಳ್ಳಿ ಇಳಿಸಿದ ಮೇಲೆ ತಿಂಗಳ 50,000 10 ಕುಂಟೆ ಪಾಲ್ ಯೂಸರ್ ಮಾಡ್ಬೋದು. ಸರಿ ಸರ್, ಇದು ಆದಾಯ ಹೇಳಿದ್ರಿ. ನಿಮ್ಮ ಖರ್ಚು ಎಷ್ಟು ಬಂತು ಸರ್ ಇದೆಲ್ಲ ಹಾಕಕ್ಕೆ? ಈಗ ಖರ್ಚು ಅಂದ್ರೆ ಸರ ಒಂದೇ 25,000ಕ್ಕೆ ನೀವು ಗೂಟ ಕೊಟ್ರಿ. ಅದಾದ್ಮೇಲೆ ಕಡ್ಡಿ ಅಂತೂ ನೀವೇ ತಗೊಂಬಂದಿದ್ದು ನಮ್ಮ ತೋಟದ ರೀ ಕಡ್ಡಿ. ಆಮೇಲೆ ಪಾಲಿಹೌಸ್ದು ನೀವು ಹೇಳಿದ್ರಿ 10 ಕುಂಟೆಲೆ 12 ಲಕ್ಷ ಕರ್ತೈತೆ. 8 ಲಕ್ಷ ಅಂತ ಹೇಳ್ಕೊಳ್ಳೋಣ, 8.5 ಲಕ್ಷ. ಆಮೇಲೆ ಲೇಬರ್ ಕಾಸ್ಟ್ ಎಲ್ಲ ಸೇರಿ ಎಷ್ಟಾಗಿತ್ತು ಸರ್? ಸರ ಅದು ಹಚ್ಚೋದು ಗಿಚ್ಚೋದು ಅಂದ್ರೆ ಏನಾಗ್ತೈತೆ ಅಂದ್ರೆ ನಾವು ಮನೆಯರ ಭಾಳ ಮಂದಿ ಅದಾವ್ರಿ.
ಇಲ್ಲೇ ಸಾಮಾನ್ಯವಾಗಿ ಲೇಬರ್ ಅಲ್ಲಿ ಹೊರಗಿನ ಕೆಲಸಕ್ಕೆ ನರ್ಸರಿ ಕೆಲಸಕ್ಕೆ ಅಲ್ಲಿ ಬರ್ತಾರೆ. ಇವೆಲ್ಲ ಒಂದೊಂದು ತಾಸಿನ ಕೆಲಸ ಇರ್ತಾವೆ ರೀ, ಮಾಡ್ತಾವೆ ರೀ. ಹಚ್ಚೋದು ನಮಗೆ ಅನುಭವ ಇರೋದ್ರದ ಬೇರೆದಾರ ಆದ್ರೆ ಹಚ್ಚಕ್ಕೆ ದೊಡ್ಡ ಖರ್ಚು ಐತ್ರಿ ಸರ್. ಇದು ನಾವು ಹಚ್ಚಿರೋದ್ರಿಂದ ಆಮ್ಯಾಗ ಬಳ್ಳಿ ಕಟ್ಟೋದ್ರಿ. ಬಳ್ಳಿ ಕಟ್ಟೋದ್ರೆ ಈಗ ಹೊರಗಿನವ್ರಿಗೆ ಅದಂದ್ರೆ ಇವತ್ತಿನ ರೇಟ್ ಪ್ರತಿದಿನ 500 ರೂಪಾಯಿ ಕೊಡ್ಬೇಕು ರೀ ಒಂದು ಲೇಬರಿಗೆ. ಅಂದ್ರೆ ಈಗ ಬಳ್ಳಿ ಮಾತ್ರ ನಾವೇ ಕಟ್ಟಿಬಿಡ್ತೇವೆ ರೀ. ಇದ್ರೊಳಗೆ ಈಗ ನಮ್ಮ ತಮ್ಮರು ಒಬ್ರು ಅದಾರ ರೀ, ಅವ್ರು ಕಂಟಿನ್ಯೂ ಆಗಿ ಒಂದು 20 ದಿವಸಕ್ಕೆ ಏನು ಬಳ್ಳಿ ಬಂದಿರ್ತೈತಿ ಕಟ್ಟಿ ಮುಗಿಸಿಬಿಡ್ತಾರೆ ರೀ. ಒಮ್ಮೆಟ್ಟು ಏನೋ ಜೋರು ಬಂದಾಗ ನಾವು ಇನ್ನೊಬ್ರು ನಮ್ಮ ಅಣ್ಣಾರು ಅದಾರ ನರ್ಸರಿ ಇಲ್ಲಿ ಹೊರಗಿಂದ ಮೇಂಟೈನ್ ಮಾಡ್ತೇವೆ ರೀ. ನಾವು ಕೂಡ ಕಟ್ತೇವೆ ರೀ ಜೋರು ಬಂದಾಗ ಅಷ್ಟೇ. ಬಳ್ಳಿ ಕಟ್ಟೋಕೇನು ಆಳು ಹಚ್ಚಿಲ್ಲ ರೀ. ಆದ್ರೆ ಎಲೆ ಕೊಯ್ಯರಿಗೆ ಮಾತ್ರ ನಮ್ಮ ತಮ್ಮರೊಬ್ಬರು ಇನ್ನೊಬ್ರು ಒಂದು ಲೇಬರ್ ಕರ್ಕೊಂಡು ತಿಂಗಳಾಗಿ ಕೊಯ್ತೀವಿ ರೀ. 20 ದಿವಸಕ್ಕೊಮ್ಮೆ ಏನು ಎಲೆ ಕೊಯ್ಯಾಕೆ ಕಟಿಂಗ್ ಮಾಡಿ ಮಾರ್ಕೆಟಿಗೆ ಕಳ್ಸಬೇಕಾರೆ ಅದ ಒಂದು ಖರ್ಚು ರೀ. ಒಂದು ಪೆಂಡಿಗೆ ಈಗ 1,000 ರೂಪಾಯಿ ಖರ್ಚು ಬರುತ್ತೆ ರೀ. ಆಳಿಂದ ಖರ್ಚು ಬರುತ್ತೆ. ಓಕೆ, ಖರ್ಚು ನಿಮ್ಮ ಅಲ್ಲಿಗೆ ಅಷ್ಟೊಂದು ಒಂದು ಎಲ್ಲ ಸರಿದೂಗಿಸಿದ್ರೆ ಒಂದು 2 ವರ್ಷದಲ್ಲಿ ಎಲ್ಲ ಬ್ರೇಕ್ ಇವನಿಗೆ ಬರ್ತೀರ. ಅಂದರೆ ಈಕ್ವಲ್ ನೀವು ಹಾಕಿದ ಖರ್ಚಿಗೂ ನೀವು ಏನು ಮಾಡ್ತಿದ್ದೀರ ಅಲ್ಲಿಗೆ ನಿಮಗೆ ಲಾಭ ಮುಂದೆ ಸ್ವಲ್ಪ ಪ್ರಾಫಿಟಲ್ಲೇ ಇರ್ತೀರ ನೀವು ಲಾಭ. ಓಕೆ ಸರ್. ಸರ್ ನೀವು ಇಷ್ಟೊತ್ತು ನಮಗೆ ಈ ಎಲೆಬಳ್ಳಿಯ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ರಿ ಸರ್. ಯಾವ ರೀತಿ ಚೆನ್ನಾಗಿ ಮಾಡಿದ್ರೆ 10 ಕುಂಟೆಯಲ್ಲೂ ಕೂಡ ಇದನ್ನು ಪಾಲಿಯೋಸಲ್ ಮಾಡಿದ್ರೆ ಇದರಲ್ಲೂ ಕೂಡ ಒಂದು ಉತ್ತಮವಾದ ಲಾಭವನ್ನು ತೆಗೆದುಕೊಳ್ಬೋದು ಅನ್ನೋ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತರಿಗೆ ನೀಡಿದ್ರಿ ಸರ್. ಹಾಗಾಗಿ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಕಳೆದ 2 ಸಂಚಿಕೆಗಳಿಂದ ನಮ್ಮ ರೈತರಾಗಿರುವಂಥ ಶ್ರೀ ಭರಮಲಿಂಗಪ್ಪ ಅಸುಂಡಿ ಅವರು ಹೇಳಿದ್ರು, ಈ 10 ಕುಂಟೆಯಲ್ಲಿ ಕರೆಕ್ಟಾಗಿ ನಾವು ಎಲೆಬಳ್ಳಿಯ ಒಂದು ತೋಟವನ್ನು ಮಾಡಿದ್ರೆ ಒಳ್ಳೆಯ ಆದಾಯವನ್ನು ಪಡೆದುಕೊಳ್ಬೋದು. ಅದಲ್ಲದೆ ಇದರಲ್ಲಿ ಆ ಕಷ್ಟಗಳೇನಿದ್ದಾವೆ, ನಷ್ಟಗಳೇನಿದ್ದಾವೆ, ಏನು ಚಾಲೆಂಜಸ್ ಬರ್ತವೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇವರ ಸಂಪರ್ಕ ಕೊಟ್ಟಿದ್ದು ಇನ್ಯಾರೂ ಅಲ್ಲ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು. ಇವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.